ಸದಾಕಾಲ ಸ್ಮರಣೀಯರು, ಮಹಾ ಮಾನವತಾವಾದಿಗಳು, ಸ್ತ್ರೀ ಕುಲದ ಉದ್ಧಾರಕರು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದವರು, ದಯಾ ಧರ್ಮದ ಮೂಲವೆಂದು ಸಾರಿದ ದಯಾಗಣನಾದಂತಹ ಕಲ್ಯಾಣದ ಬಸವ ತಂದೆಯನ್ನು ಮಂದಿರದಲ್ಲಿ ಸ್ಮರಿಸಿ, ಬಸವಾದಿ ಪ್ರಮುಖರನ್ನು ಸ್ಮರಿಸಿ, ಕರ್ನಾಟಕದ ಗಾಂಧಿ ನಿರಂಜನ ಶರಣರಾದಂತಹ ಹರ್ಡೇಕರ್ ಮಂಜಪ್ಪನವರನ್ನು ಸ್ಮರಿಸಿ, ವಚನ ಸಾಹಿತ್ಯವನ್ನ ಸಂಶೋಧನೆ ಮಾಡಿಕೊಟ್ಟಂತಹ ಹಳಕಟ್ಟಿಯ ಫಕೀರಪ್ಪನವರನ್ನು ಸ್ಮರಿಸಿ, ಪ್ರಪಂಚದ ಎಲ್ಲ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಣೆ ಮಾಡಿ, ಶರಣ ಬಂಧುಗಳೇ, ಈ ನಾಡಿನ ಇತಿಹಾಸದಲ್ಲಿ 12ನೇ ಶತಮಾನ ನಮಗೆ ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಬದುಕನ್ನ, ಒಂದು ಭವಿಷ್ಯವನ್ನ, ಒಂದು ಬೆಳಕನ್ನು ಕೊಟ್ಟಿರುವಂತಹ ಶತಮಾನ. ಈ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಉತ್ತರನೇ ಇಲ್ಲ ಅಂತ ತಿಳ್ಕೊಂಡು ಹೇಳುವಂತಹ ಒಂದು ಕಾಲ. ಈ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಎಂದೆಂದೂ ಉತ್ತರವೇ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಹೇಳುವಂತಹ ಒಂದು ಕಾಲದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರವಿದೆ. ಅದನ್ನು ಕಂಡುಕೊಳ್ತಕ್ಕಂಥ ಅರಿವಿನ ಹೃದಯ ಯಾರಲ್ಲಿ ಜಾಗೃತಿ ಇದೆ, ಅವರು ಸಮಸ್ಯೆಗಳನ್ನು ಮೀರಿ ಅವರು ಪ್ರಯತ್ನದಿಂದ ಮಾನವತ್ವದ ಉತ್ತುಂಗಕ್ಕೇರಿ ಈ ಜಗತ್ತಿಗೆ ಒಂದು ಬೆಳಕನ್ನು ಕೊಟ್ಟು ಹೋಗುತ್ತಾರೆ ಅನ್ನೋದಕ್ಕೆ 12ನೇ ಶತಮಾನದ ಶರಣರು ನಮಗೆ ಒಂದು ದೊಡ್ಡ ಜ್ವಲಂತ ಸಾಕ್ಷಿಯಾಗಿ ಮಧ್ಯದಲ್ಲಿ ನಿಲ್ಲುತ್ತಾರೆ. ಬಹುಶಃ ಸಿದ್ದಯ್ಯ ಪುರಾಣಿಕರು ಒಂದು ಮಾತು ಬರೀತಾರೆ, ಬಹಳ ಅದ್ಭುತವಾದ ಮಾತು. 12ನೆಯ ಶತಮಾನದಲ್ಲಿ ಬಸವಾದಿ ಪ್ರಮಥರು ಬಾರದೆ ಹೋಗಿದ್ದಾರೆ. ಬಹಳ ಅದ್ಭುತವಾದ ಮಾತು. ಅವರು ಈ ನೆಲದಲ್ಲಿ ಬದುಕಿ ಬಾಳಿ ಸಂಸ್ಕೃತಿ, ಸಾಹಿತ್ಯ, ಧರ್ಮ, ಸಾಂಘಿಕ ಜೀವನ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಅದನ್ನು ಆಚರಣೆಯಲ್ಲಿ ತಂದು ಅದನ್ನು ಈ ನಾಡಿಗೆ ಕೊಟ್ಟು ಹೋಗದೇ ಇದ್ದರೆ ಇವತ್ತು ನಾವು ಯಾರೋ ಇಷ್ಟೊಂದು ಉನ್ನತ ಸ್ಥಿತಿಯಲ್ಲಿ ಇರ್ತಿದ್ದಿಲ್ಲ. ನಮಗೇನಾದರೂ ನಡೆಯಲಿಕ್ಕೆ, ನುಡಿಯಲಿಕ್ಕೆ, ಉಣಲಿಕ್ಕೆ, ಉಡಲಿಕ್ಕೆ, ಬದುಕಲಿಕ್ಕೆ, ಬಾಳಲಿಕ್ಕೆ ಬಂದದ್ದೇನಾದರೂ ಇದ್ರೆ ಅದು 12ನೇ ಶತಮಾನದ ಶರಣರು ಕೊಟ್ಟ ಶರವು ಅನ್ನುವಂಥ ಮಾತನ್ನು ಸಿದ್ದಯ್ಯ ಪುರಾಣಿಕರು ಬರೀತಾರೆ. ಬಹಳ ಅದ್ಭುತವಾದ ಮಾತು, ನೆನಪಿಟ್ಟುಕೊಳ್ಬೇಕು. ಬಹುಶಃ ಈ ನಾಡಿನಲ್ಲಿ ಬಸವಾದಿ ಪ್ರಮುಖರು ಬಾರದೆ ಹೋಗಿದ್ದರೆ ಇವತ್ತೇನು ಈ ನಾಡಿನಲ್ಲಿ ಚಿಂತನೆಗಳು ನಡೆದವಲ್ಲ, ಆ ಚಿಂತನೆಗಳು ಇರ್ತಿದ್ದಿಲ್ಲಂತ, ಮನುಷ್ಯತ್ವಕ್ಕೆ ಕಿಮ್ಮತ್ತ ಇರ್ತಿದ್ದಿಲ್ಲಂತ, ಮಾನವೀಯ ಮೌಲ್ಯಗಳಿಗೆ ಬೆಲೆನೇ ಇರ್ತಿದ್ದಿಲ್ಲಂತ. ಈ ಜಗತ್ತಿನ ಮೂಲ ಉದ್ದೇಶ ಯಾಕೆ ಈ ಪ್ರಪಂಚ ಸೃಷ್ಟಿಯಾಯಿತು, ಯಾವ ಉದ್ದೇಶಕ್ಕೆ ಈ ಪ್ರಪಂಚ ಸೃಷ್ಟಿಯಾಯಿತು, ಎದರ ಸಲುವಾಗಿ ಇಲ್ಲಿ ಸೂರ್ಯಚಂದ್ರರು ಬಂದರು, ಎದರ ಸಲುವಾಗಿ ಇಲ್ಲಿ ಗಾಳಿ ಬೀಸಾಕತೈತಿ, ಎದರ ಸಲುವಾಗಿ ಇಲ್ಲಿ ಮಾನವ ಜೀವಿಗಳ ಉತ್ಪತ್ತಿ ಆಗೈತಿ, ಎದರ ಸಲುವಾಗಿ ಇಲ್ಲಿ ಜೀವರಾಶಿಗಳು ಉತ್ಪತ್ತಿ ಆಗ್ಯಾವ, ಯಾಕೆ ಈ ಭೂಮಿಗೆ ಇಷ್ಟು ಮಹತ್ವ ಬಂತು, ಈ ಭೂಮಿ ಒಳಗೆ ಮನುಷ್ಯನಿಗೆ ಯಾಕೆ ಇಷ್ಟು ಮಹತ್ವ ಬಂತು, ಇದು ಎಲ್ಲದರ ಬಗ್ಗೆ ಶರಣರು ಬಹಳ ಕೂಲಂಕುಷವಾಗಿ ಕುಂತು ಬಹಳ ಚಿಂತೆ ಮಾಡಿ ವಿಚಾರ ಮಾಡಿ ತಮ್ಮ ತನು ಮನ ಭಾವವನ್ನು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡರು. ಆ ತನು ಮನ ಭಾವದ ಪ್ರಯೋಗಶಾಲೆಯಲ್ಲಿ ಶರಣರು ಪ್ರತಿ ದಿವಸ ತಮ್ಮ ಸಾಂಘಿಕ ಜೀವನದೊಂದಿಗೆ, ತಮ್ಮ ನಿತ್ಯದ ಬದುಕಿನೊಂದಿಗೆ, ತಮ್ಮ ಉಪಜೀವನದೊಂದಿಗೆ, ಮನುಷ್ಯ ಹುಟ್ಟಿ ಬಂದದ್ದು ಬರೀ ಉಪಜೀವನಕ್ಕಲ್ಲ, ಉಪಜೀವನವನ್ನು ಮೀರಿದಂತ ಒಂದು ಮಹಾಜೀವನ ಅನ್ನುವಂಥದ್ದು ಇದೆ. ಆ ಮಹಾಜೀವನ ಏನು, ಯಾವ ಉದ್ದೇಶಕ್ಕಾಗಿ ಮನುಷ್ಯ ಭೂಮಿಗೆ ಬಂದ, ಯಾವ ಉದ್ದೇಶಕ್ಕಾಗಿ ಇಲ್ಲಿ ಮನುಷ್ಯನಿಗೆ ವಿಶೇಷತೆ ಬರುತ್ತದೆ, ಮನುಷ್ಯ ಯಾಕೆ ಇದನ್ನೆಲ್ಲವನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ ಇದೆಯಾ, ಈ ಕಾಣತಕ್ಕಂಥ ಪ್ರತಿಯೊಂದು ಪ್ರಪಂಚದ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನದಲ್ಲಿಟ್ಟುಕೊಂಡಂತ ಶರಣರು ಇದನ್ನು ಮೀರಿ ಹೋಗುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಜನನ ಮರಣ ಒಂದು ಕಡೆ, ಇದು ಸಹಜ, ಲೋಕದಲ್ಲಿ ಹುಟ್ಟಿ ಬಂದವರು ಇದು ಸಹಜ, ಎಲ್ಲಾ ಧರ್ಮದವರಿಗೂ ಸಾಮಾನ್ಯ, ಸರ್ವೇ ಸಾಮಾನ್ಯ. ಒಂದು ಕಡೆ ಜನನ, ಒಂದು ಕಡೆ ಮರಣ. ಈ ಜನನ ಮರಣದ ನಡುವಿನ ಬದುಕು, ಕೆಲವರು ಹೇಳ್ತಾರೆ ನಾವು ಹಂಗಿದ್ವಿ ಅದಕ್ಕೆ ಹಿಂಗಾಗಿ ಬಂದ್ವಿ. ಇದನ್ನು ಅವರು ಕುಂತು ವಿಚಾರ ಮಾಡಿದ್ರು. ಹಂಗಿದ್ವಿ ಹಿಂಗಾಗಿ ಬಂದ್ವಿ, ಹಂಗಾರೆ ಹಂಗಿದ್ವಿ ಅಂತ ಅನ್ನೋದಕ್ಕೆ ಉದಾಹರಣೆ ಏನು, ಹಂಗಿದ್ವಿ ಅನ್ನೋದಕ್ಕೆ ಸಾಕ್ಷಿ ಏನೈತೆ ಅಂತ ಕುಂತು ವಿಚಾರ ಮಾಡಿದ್ರು. ಪ್ರತಿಯೊಂದಕ್ಕೂ ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲದಕ್ಕೂ ಕರ್ಮ ಸಿದ್ಧಾಂತದ ಕೊಟೇಶನ್. ನೀ ಯಾಕೆ ಹಿಂಗಾಗಿ ಹುಟ್ಟಿ ಅಂದ್ರೆ ಹಿಂದೆ ಪಾಪ ಮಾಡಿದಿ ಅದಕ್ಕೆ ಹಿಂಗಾಗಿ ಹುಟ್ಟಿದಿ, ನೀ ಹಿಂದೆ ಪಾಪ ಮಾಡಿದಿ ಅದಕ್ಕೆ ಹಿಂಗಾಗಿ ಹುಟ್ಟಿದಿ, ನಿನಗೆ ಯಾಕೆ ಇಂಥದ್ದು ಬಂದೈತಿ ಅಂದ್ರೆ ನೀ ಹಿಂದೆ ಮಾಡಿದಿ ಅದಕ್ಕೆ ಇಂಥದ್ದು ಬಂದೈತಿ. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಹಿಂದೆ ಅಂದ್ರು ಹಿಂದೆ ನೋಡಿದ್ರ ಏನು ಕಾಣದಂಗೈತಿ, ಮುಂದೆ ನೋಡಿದ್ರ ಏನು ಗೊತ್ತಾಗದಂಗೈತಿ. ಇನ್ನು ಕುಂತು ವಿಚಾರ ಮಾಡ್ತಾರವ್ರು. ಮ್ಯಾಗ ಮುಗಿಲೈತಿ, ಕೆಳಗ ಭೂಮಿ ಐತಿ. ಬಂದವ್ರು ಎಲ್ಲಿಂದ ಬಂದ್ರು ಅನ್ನೋದು ಇವತ್ತಿಗೂ ಪಕ್ಕಾ ಗೊತ್ತಿಲ್ಲ, ಹೋದವ್ರು ಎಲ್ಲಿ ಹೋದ್ರ ಅನ್ನೋದು ಪಕ್ಕಾ ಗೊತ್ತಿಲ್ಲ.
ಸುಮ್ಮನೆ ಹೇಳ್ತಾವ ಸಿದ್ಧಾಂತಗಳು, ಶಾಸ್ತ್ರಗಳು. ಬಂದಿದ್ರಿಪ್ಪ, ಇದ್ರಿಪ್ಪ, ಹೋದ್ರು, ಎಲ್ಲಿ ಹೋದ್ರು, ಮ್ಯಾಲೆ ಹೋದ್ರು. ಹಂಗಾರೆ ಮ್ಯಾಲೆ ಹೋದವ್ರು ಮ್ಯಾಲಿಂದನ ಬಂದಿದ್ರು ಅನ್ನೋದಕ್ಕೆ ಉದಾಹರಣೆ ಏನೈತಿ? ಒಬ್ಬ ಶರಣ ಕೇಳ್ತಾನೆ, ಬಹಳ ಅದ್ಭುತವಾದ ಮಾತು ಕೇಳ್ತಾನೆ. ಹುಟ್ಟಬೇಡ ಎಂಬುವವರು ಹುಟ್ಟಬೇಡ ಎಂದನೆ. ನೋಡ್ರಿ ಎಷ್ಟು ಚಂದ ಕೇಳ್ತಾನ. ಸಾಯುವವರನ್ನು ನಾನು ಸಾಯಬೇಡ ಎಂದೇನೆ, ಬದುಕುವವರನ್ನು ನಾನು ಬದುಕಬೇಡ ಎಂದೇನೆ, ಹುಟ್ಟು ಸಾವುಗಳ ನಡುವಿನ ಬದುಕಿನ ಮರ್ಮವ ನರಿಯದೆ ಸತ್ತವರೆಲ್ಲ ಶರಣರಪ್ಪರೇನು ಅಂತ ಮಾತಾಡ್ತಾನೆ. ಬಹಳ ಅದ್ಭುತವಾದ ಮಾತು, ನೆನ್ಪಿಟ್ಕೋಬೇಕು ನಾವೆಲ್ಲ. ಹುಟ್ಟವ್ರನ್ನ ಹುಟ್ಟಬೇಡ ಅಂದಿಲ್ಲ, ಸಾಯವ್ರನ್ನ ಸಾಯಬೇಡ ಅಂತ ಅನ್ನೋಕ್ಕೂ ಹೋಗುದಿಲ್ಲ, ಅದು ನನ್ನ ಕೈಯಂದಲ್ಲ. ಇನ್ನು ಬದುಕವ್ರನ್ನ ಬದುಕಬೇಡ ಅಂತನೂ ಅಂದಿಲ್ಲ. ಲೋಕದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗಳಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕೃತಿ. ಬದುಕು ಕೊಟ್ಟದದು, ಈ ಬಾಳ ಅಂತ ಬದುಕು ಕೊಟ್ಟದ. ಪ್ರತಿಯೊಂದು ಪ್ರಪಂಚದಲ್ಲಿ ಕಾಣುವಂತ ವಸ್ತುಗಳನ್ನ ಸೃಷ್ಟಿ ಮಾಡಿರುವಂತದ್ದು ಪ್ರಕೃತಿ. ಆ ಪ್ರಕೃತಿ ಒಳಗೆ ಮೈದೋರಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಯಾರ ಅಧೀನವೂ ಅಲ್ಲವು. ಇವತ್ತು ನನ್ನ ಹಂತಕ್ಕಿರ್ತಾವ, ನಾಳೆ ನಿಮ್ಮ ಹಂತಕ್ಕೂ ಬರ್ತಾವ. ಈ ಮಾಯಕ್ಕೆ ನಾನು ಮಾತಾಡ್ತೀನಿ, ಮತ್ತು ಮುಂದುವರ್ಸಿ ಬಂದವ್ರು ಮತ್ತೊಬ್ರು ಮಾತಾಡ್ತಾರೆ. ಕುಂತಂತ ಜಾಗದಾಗ ನಾನು ಬಂದು ಕುಂತೇನೆ, ಇದಕ್ಕಿಂತ ಹಿಂದೆ ಬಹಳ ಮಂದಿ ಬಂದು ಕುಂತು ಹೋಗ್ಯಾರ, ಇನ್ನು ಮುಂದೂ ಕುಂದ್ರವ್ರು ಬರ್ತಾರ. ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದತಕ್ಕಂಥ ಈ ಜಗತ್ತಿನಲ್ಲಿ ಬದಲಾಗದೆ ಇರತಕ್ಕಂಥ ಒಂದು ಸತ್ಯ ಇದೆ ಅನ್ನುವಂಥದ್ದನ್ನು ಮೊದಲು ಕಂಡುಕೊಂಡ್ರು ಶರಣರು. ಬದಲಾಗ್ತಕ್ಕಂಥ ಈ ಪ್ರಪಂಚದಲ್ಲಿ ಬದಲಾಗದೆ ಇರತಕ್ಕಂಥ ಸತ್ಯ ಒಂದಿದೆ. ಹಂಗಾದ್ರೆ ಸತ್ಯ ಇದೆ ಅಂದ ಬಳಿಕ ಯಾವುದದು ಸತ್ಯ ಅನ್ನೋದನ್ನು ಒಂದು ಕಡೆ ಇಟ್ಟು ಚಿಂತನೆ ಮಾಡ್ತಾರೆ. ಇದು ನಿಮ್ಮ ಗಮನದಲ್ಲಿ ಇರಲಿ. ಹಾಗಾದ್ರೆ ಈ ಪ್ರಪಂಚ ಸೃಷ್ಟಿ ಆದಾಗಿನಿಂದಲೂ ಕೂಡ ಮನುಷ್ಯನ ಜೀವನದಲ್ಲಿ ಗೊಂದಲಗಳು ಇವತ್ತಿಗೂ ನಿನ್ನೆವೂ ಮೊನ್ನೆವಲ್ಲ. ಸುಮ್ಮನೆ ಒಂದು ವಿಜ್ಞಾನಿ ಒಂದು ಸಂಶೋಧನೆ ಮಾಡ್ತಾನೆ. ಬಸವಣ್ಣವರು ಬಂದು ಹೋದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು, ಬುದ್ಧ ಬಂದು ಹೋದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು, ಶಂಕರ ಮಧ್ವ ರಾಮಾನುಜರು ಬಂದು ಹೋದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು. ಬಹುಶಃ ಕೃತಾಯುಗದಲ್ಲಿ ಸಮಸ್ಯೆಗಳು ಇದ್ದಿದ್ದಿಲ್ಲ ಅಂತಾರ, ಆದ್ರೆ ಅವಾಗಿದ್ದಟ್ಟು ಸಮಸ್ಯೆ ಈಗ ಇದಕ್ಕಿಂತ ಹೆಚ್ಚಿದ್ವು ಅಂತ ಮತ್ತೊಬ್ರು ಹೇಳ್ತಾರೆ. ಇನ್ನು ತ್ರೈತಾಯುಗದಾಗೂ ಸಮಸ್ಯೆಗಳು ಇದ್ದಿದ್ದಿಲ್ಲ ಅಂತಾರ, ಇದ್ವ. ಇನ್ನು ದ್ವಾಪಾರದಾಗೂ ಸಮಸ್ಯೆಗಳು ಇದ್ದಿಲ್ಲ ಅಂತಾರ, ಇದ್ವ. ಕಲಿಯುಗದಾಗೂ ಸಮಸ್ಯೆಗಳಿದ್ದಿಲ್ಲ ಅಂತಾರ, ಅದಾವ, ಈಗೂ ಅದಾವ. ಇನ್ನು ಮತ್ತೆ ಮುಂದೆ ಯಾವ್ದಾರ ಒಂದು ಯುಗ ಬಂದರೂ ಇರ್ತದೆ ನೋಡ್ರಿ. ಸಮಸ್ಯೆಗಳು ಯಾವ ಕಾಲಕ್ಕೂ ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಹಗಲಿನ ಕಿಮ್ಮತ್ತು ಗೊತ್ತಾಗ್ಬೇಕಾದ್ರ ರಾತ್ರಿ ಅನ್ನೋದು ಇರ್ಬೇಕಂತ. ಹಗಲಿನ ಕಿಮ್ಮತ್ತು ಗೊತ್ತಾಗಬೇಕಾದ್ರ ರಾತ್ರಿ ಅನ್ನೋದು ಇರ್ಬೇಕಂತ. ಸಿಹಿಯ ಕಿಮ್ಮತ್ತು ಗೊತ್ತಾಗಬೇಕಾದ್ರೆ ನಾಲ್ಗಿಗೆ ಒಂದಿಟ್ಟು ಕೈ ಬಡದಿರ್ಬೇಕಂತ ನೋಡ್ರಿ. ನಾಲ್ಗಿಗೆ ಒಂದಿಟ್ಟು ಕೈ ಬಡದಿರ್ಬೇಕಂತ ನೋಡ್ರಿ. ಜಳದ ಕಿಮ್ಮತ್ತು ಗೊತ್ತಾಗಬೇಕಾದ್ರೆ ಒಂದಿಟ್ಟು ಮೈಗೆ ತಂಡಿ ಬಡದು ಹೋಗಿರ್ಬೇಕಂತ ನೋಡ್ರಿ. ತಂಡಿ ಬಡದು ಹೋದಾಗನ ಜಳದ ಕಿಮ್ಮತ್ತು ಗೊತ್ತಾಕತ್ತಂತ. ಸುಖದ ಕಿಮ್ಮತ್ತು ಗೊತ್ತಾಗಬೇಕಂದ್ರೆ ಒಂದಿಷ್ಟು ದುಃಖನೂ ಬಂದು ಹೋಗಿರ್ಬೇಕಂತ. ಹುಟ್ಟಿನ ಕಿಮ್ಮತ್ತು ಗೊತ್ತಾಗಬೇಕಾದ್ರೆ ಸಾವುನು ಕೂಡ ಇರಬೇಕು ಅಂತ ತಿಳ್ಕೊಂಡು ದಾರ್ಶನಿಕ ಹೇಳ್ತಾನೆ. ಒಂದರ ಹಿಂದೆ ಒಂದ್ ಇರ್ಬೇಕಂತೀವ್. ಅಕಸ್ಮಾತ್ ಒಂದ್ ಇರ್ಲಿಲ್ಲ ಅಂತಂದ್ರೆ ಬಹಳ ಅನಾಹುತ ಆಕಿತ್ತಂತಿ ಪ್ರಪಂಚ ನೋಡ್ರಿ. ಎಷ್ಟು ಅನಾಹುತ ಆಕಿತ್ತಂದ್ರೆ ಬಹುಶಃ ನಮಗೆ ಪ್ರಶ್ನೆ ಬರ್ತದೆ, ಈ ಭೂಮಿಯ ಮೇಲೆ ಯಾಕೆ ಚಿಂತೆಗಳಿದ್ದಾವೆ, ಯಾಕೆ ರೋಗಗಳಿದ್ದಾವೆ, ಯಾಕೆ ಬಡತನಗಳಿದ್ದಾವೆ, ಯಾಕೆ ದುಃಖಗಳಿದ್ದಾವೆ? ಅನೇಕ ಪ್ರಶ್ನೆಗಳು ನನ್ನೂ ಕಾಡ್ಯಾವ, ಹಿಂದಿನವ್ರನ್ನೂ ಕಾಡ್ಯಾವ, ಈಗ ನಮ್ಮನ್ನು ನಿಮ್ಮನ್ನು ಸದ್ಯ ಕಾಡ್ತಾವ. ಸದ್ಯ ಯಾಕದಾವಪ್ಪ ಇವೆಲ್ಲ ಸಮಸ್ಯೆಗಳು? ಯಾಕದಾವ ರೋಗಗಳು? ಯಾಕದಾವ? ಶರೀರ ಅನ್ನೋದು ಪ್ರಕೃತಿಯಿಂದ ಬಂದು ಬಿಡ್ಬೇಕಾಗಿತ್ತು. ಹುಟ್ಟಿತು, ಹುಟ್ಟಿದ ಮೇಲೆ ಬೆಳವಣಿಗೆ ಹೊಂತ, ಆನಂದವಾಗಿ ಬೆಳವಣಿಗೆ ಹೊಂದಿ ಯಾವ ನೆಳಕಿ ಏನು ಚಿಂತಿಲ್ಲದಂಗ ಸುಮ್ಮನೆ ತನ್ನ ಕೆಲಸ ಮುಗಿಸಿ ಹೋಗ್ಬೇಕಾಗಿತ್ತು. ಇದಕ್ಯಾಕಿಷ್ಟು ನೆಳಕಿ, ಇದಕ್ಯಾಕಿಷ್ಟು ಬ್ಯಾನಿ, ಇದಕ್ಯಾಕಿಷ್ಟು ತ್ರಾಸ, ಇದಕ್ಯಾಕಿಷ್ಟು ತೊಂದರೆ, ಎಲ್ಲಿದೆ ನಾನು ಕೈ ಬಿಟ್ಟು ಹೋಗ್ತೀವಿ ಅನ್ನುವಂಥ ಚಿಂತೆ ಮತ್ತೆ ಒಳಗೆ ಬೇರೆ. ಅದಕ್ಕೆ ಅವ್ರು ಕೇಳ್ತಾರೆ, ಇದಕ್ಕೆ ಯಾಕಿಷ್ಟು ತೊಂದರೆ? ಮತ್ತು ಒಂದು ಕಡೆ ಮೋಹ, ಅಯ್ಯೋ ಇಷ್ಟು ದಿವಸ ನಾವು ಕೂಡಿದ್ವಿ, ಒಂದಿನ ಅಗಲ್ಬೇಕಲ್ಲ, ಅದು ಒಂದು ದುಃಖ ಅಂತ ನೋಡ್ರಿ. ಮತ್ತೆ ಕೂಡಿದ್ದು ಅಗಲ್ಬೇಕು ಅನ್ನೋದು ಒಂದು ದುಃಖ ಅಂತ. ಮತ್ತು ನಮ್ಮ ಅಂತ್ಯಕ್ಕೆ ಏನಾರ ಒಂದಿತ್ತಂದ್ರೆ, ಅಯ್ಯೋ ಇದನ್ನ ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೆ ಇದು ಒಂದು ದುಃಖ ಅಂತ. ಇದು ಒಂದು ದುಃಖ ಅಂತ ಅಂದ್ರ ಒಂದು ದುಃಖ ಅಂತ, ಆಡಿದ್ರ ಮತ್ತೊಂದು ದುಃಖ ಅಂತ, ಹಚ್ಕೊಂಡ್ರ ಮತ್ತೊಂದು ದುಃಖ ಅಂತ, ನೋಡಿದ್ರ ಒಂದು ದುಃಖ ಅಂತ, ನಕ್ರ ಒಂದು ದುಃಖ ಅಂತ. ಅದಕ್ಕೆ ಒಬ್ಬ ಚಂದಿಮರಸ ಅನ್ನೋ ವಚನಕಾರ ಹೇಳ್ತಾನೆ, ಪರಮಾತ್ಮ ಏನ್ ಅನಾಹುತ ಮಾಡಿದಿಪ್ಪ, ಸುಮ್ಮನೆ ಶೂನ್ಯದಾಗ ಇದ್ದು ಬಿಟ್ಟಿದ್ರೆ ಬಹಳ ಚಲೋ ಇತ್ತು ಅಂತ ಹೇಳ್ತಾನೆ. ನೀ ಶೂನ್ಯದಾಗ ಇದ್ದು ಬಿಟ್ಟಿದ್ರೆ, ನೀ ಸೊನ್ನೆಯಾಗಿದ್ದು ಬಿಟ್ಟಿದ್ರೆ ಬಹಳ ಚಂದ ಇರ್ತಿತ್ತು. ನೀ ಇಷ್ಟೆಲ್ಲ ಅನಾಹುತ ಮಾಡಿದಿ, ನಮ್ಮನ್ನು ಈ ಕರ್ಮಕ್ಕೆ ತಂದಿಟ್ಟಿ, ನಮ್ಮನ್ನ ಈ ಗೊತ್ತು ಗುರಿ ಇಲ್ಲದ ಪ್ರಪಂಚಕ್ಕೆ ನೂಕಿ ಬಿಟ್ಟಿ ಎಲ್ಲಿ ಹೋಗ್ಬೇಕು? ಈಚೆ ಕಡೆ ಘೋರಾರಣ್ಯ ಐತಿ, ಈಚೆ ಕಡೆ ಹಳ್ಳ ಐತಿ, ಈಚೆ ಕಡೆ ಕೊಳ್ಳ ಐತಿ, ಈಚೆ ಕಡೆ ದೊಡ್ಡ ಸಮುದ್ರ ಐತಿ. ಎಚ್ಚೆ ಕಡೆ ಹೋದ್ರೂ ಎಲ್ಲಿ ನೋಡಿದ್ರು ಕೂಡ ದಾರಿನ ಸಿಗೋಲದು. ಯಾಕೆ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದೆ ಅಂತ ಕೇಳ್ತಾನೆ ಚಂದಿಮರಸ. ಎದಕ್ಕೆ ಇದನ್ನು ಮಾಡಿದಿ? ಯಾಕೆ ಮಾಡಕ್ ಹೋಗ್ಬೇಕಾಗಿತ್ತು? ಸುಮ್ಮನೆ ಇಟ್ಕೊಂಡಿರ್ಬೇಕಾಗಿತ್ತಲ್ಲ.
ಕೊನೆಗೆ ಅವನ ಉತ್ತರ ಹೇಳ್ತಾನ, ಆ ಚಂದಿ ಮರಸನೇ ಉತ್ತರ ಹೇಳ್ತಾನ, ಇಲ್ಲ ಇದನ್ನ ಮಾಡಿದ್ದ ಬಹಳ ಯೋಗ್ಯ ಐತಿ, ನೀ ಅದಿ ಅನ್ನೋದು ಒಬ್ರು ಗೊತ್ತಾರ ಆಗ್ಬೇಕಾಗಿತ್ತು, ನಾ ಅದೀನ್ ಅನ್ನೋದ್ರ ಗೊತ್ತಾಗಬೇಕಾಗಿತ್ತಲ್ಲ. ಮತ್ತೆ ಹೇಳ್ತಾನ ಅವ್ ನೋಡ್ರಿ, ಶರಣರ ಚಿಂತನ ಬಹಳ ಚಂದ. ಅವ ಏನ್ ಹೇಳ್ತಾನಂತಂದ್ರ, ಇಲ್ಲ ನೀ ಮಾಡಿದ್ ಬಹಳ ಚಲೋ ಆತ ಅಂತ ಹೇಳ್ತಾನಂತ. ಇದು ಹೆಂಗ ಅಂತಂದ್ರ, ಹೆಸರಿಟ್ಟ ಮೇಲೆ ಹೊಡೆದ್ರಂತ, ಹೊಡೆದ ಮೇಲೆ ಮತ್ತೆ ಸಂಭಾಳಿಸಾಕ ಮತ್ತೆ ಗುಗ್ರಿ ಕೊಟ್ರಂತ. ಹೆಸರಿಟ್ಟ ಹೊಡೆದ್ರಂತ, ಅಲ್ಲೇ ಇವ್ರು ಹೆಸರಿಡಾಕ ರಂಬಿಸಿ ಕರ್ಕೊಂಬಂದವ್ರು ಇವ್ರ ಅಂತ. ಹೆಸರಿಡಬಾ ಅಂದ್ರಂತ, 1 ಇಡಬಾಡ 5 ಇಡ ಅಂತ ಹೇಳಿದ್ರಂತ. 1 ಇಡಬಾಡ 5 ಇಡ ಅಂತ ಹೇಳಿದ್ರಂತ. 5 ಇಟ್ಟ ಮೇಲೆ ಮತ್ತೆ ಅದ್ರ 1 ಕರೆ ಅಂದ್ರಂತ, ಉಳಿದು 4 ಸುಳ್ಳು ಅಂದ್ರಂತ. ಅದು ಮತ್ತು ಸ್ವಾದರತ್ಯ ಆದಕಿನ ಕಡೆಯಿಂದ ಇಡಿಸಿದ್ರಂತ. ಆಮೇಲೆ ಕೊನೆಗೆ ಏನ್ ಮಾಡಿದ್ರಂತ, ರಂಬಿಸಿ ಕರ್ಕೊಂಬಂದ್ ಆಕಿನ ಕಿವಿಯಾಗಿ ಹೆಸರು ಇಡಾಕ ಹಚ್ಚಿ ಆಕಿನ ಎಲ್ಲಾರು ಕೂಡ ಹೊಡೆದ್ರಂತ. ಹೊಡೆದ ಮೇಲೆ ಮತ್ತೆ ಏನ್ ಮಾಡಿದ್ರಂತ, ಕಾಂಪ್ರಮೈಸ್ ಮಾಡ್ಕೊಳಕ್ ಇಲ್ಲ ಚಲೋ ಮಾಡಿ ಹೆಸರಿಟ್ಟಂತ ಮತ್ತೆ ತಿನ್ನಾಕ ಗುರಿ ಕೊಟ್ರಂತ. ಅದಕ್ಕೆ ಹೇಳ್ತಾನವ, ತಾಯಿ ಒಪ್ಪಳು ಹೆತ್ತಳು ಶಿಶುವ, ಸೋದರತ್ತೆಯು ಬಂದು ಇಟ್ಟಳು ಹೆಸರ. ತಾಯಿ ಒಬ್ಬಳು ಹೆತ್ತಳು ಶಿಶುವ, ಸೋದರತ್ತೆ ಬಂದು ಇಟ್ಟಳು ಹೆಸರ. ಮುತ್ತೈದೆಯರು ಕೂಡಿದರು ಬೆನ್ನು ಬಾರಿಸಿ, ನೋಡ್ರಿ ಕಟದ್ರಂತವ್ರು ನೋಡ್ರಿ. ಎಲ್ಲರೂ ಕೂಡಿ ತಿಂದರು ಗುಗ್ಗರಿ, ಯಾಕಿದರ ಮರ್ಮ, ಯಾಕಿದರ ನಿಲುವು, ಇದರ ಅರ್ಥ ಏನು, ಇದರ ಬೆಡಗೆ ಏನು ತಿಳಿಸಾ ನನಗೆ ಅಂತ ತಿಳ್ಕೊಂಡು ಒಬ್ಬ ಆಧುನಿಕ ಕವಿ ಬಹಳ ಚಂದ ಹೇಳ್ತಾನೆ. ಅದಕ್ಕೆ ಇಲ್ಲಿ ಸಿಮ್ಮಲಿಗೆ ಚೆನ್ನರಾಮ ಏನಂತಾನಂದ್ರ, ಇಲ್ಲ ನೀ ಮಾಡಿದ್ದು ಚಲೋ ಐತೆ ಅಂತ ಹೇಳ್ತಾನೆ. ಮೊದಲು ಯಾಕೆ ಮಾಡಿದೆ ಅಂದ, ಆಮೇಲೆ ನಡುವು ಬಂದು ಏನಂದ, ನೀ ಮಾಡಿದ್ದು ಬಹಳ ಚಲೋ ಐತಿ ಸೃಷ್ಟಿ ಅಂದ. ಕೊನೆಗೆ ಮತ್ತೇನಂತಾನ, ಮತ್ತೆ ಕೊನೆಗೆ ಏನಂತಾನ, ಮಾಡದೇ ಇದ್ರೆ ಬೇಸಿತ್ತು ಬಿಡೋ ಮರ ಅಂತ ಮಾಡದೇ ಇದ್ರೆ ಬೇಸಿತ್ತು. ಇದೊಂದು ನಮೂನಿ ಹೆಂಗಂದ್ರ ಈ ಬೆಳದಿಂಗಳ ಬಾಲೆ ಕಾದಂಬರಿ ಓದಂಗ ಆಗ್ತತಿ ನೋಡ್ರಿ. ಶರಣರು ಬಹಳ ಸೂಕ್ಷ್ಮವಾಗಿ ಹೋಗ್ತಾರ. ಅವ್ರು ವೇದಾಂತನೂ ತಗೊಂತಾರ, ಸಿದ್ಧಾಂತನೂ ತಗೊಂತಾರ, ಪ್ರಪಂಚದ ಪ್ರತಿಯೊಂದು ವಿಜ್ಞಾನ ವಸ್ತು ಕಣ್ಣಿಗೆ ಕಾಣುವಂಥದ್ದು ಎಲ್ಲವನ್ನು ತಗೊಂಡು ಚಿಂತನೆ ಮಾಡಿ 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 ಇದು ಯಾಕೆ ಹಿಂಗಂತ ಪ್ರಶ್ನೆ ಹಾಕೊಂತಾರ. ಕೊನೆಗೆ ಉತ್ತರನೂ ಅಷ್ಟು ಚಂದನ ಕೊಡ್ತಾರ ಅವ್ರು. ಅದ್ರಾಗ ಹೇಳ್ತಾರ ನೋಡ್ರಿ, ಆ ಬೆಳದಿಂಗಳ ಬಾಲೆಯಲ್ಲಿ ಎಂಡಮೂರಿ ವೀರೇಂದ್ರನಾಥ್ ಒಂದು ಮಾತು ಹೇಳ್ತಾನೆ. ಮೊದಲು ಮನುಷ್ಯ ಏನಂತಾನಂತ, ಈ ಪ್ರಪಂಚ ಒಟ್ಟ ಚಲೋ ಇಲ್ಲ, ನಾ ಚಲೋ ಅದೇನಿ ಅಂತಾನಂತ. ನಾ ಬಹಳ ಚಲೋ ಅದೇನಿ, ನನ್ನ ತಕ್ಕಂಗೆ ಜಗತ್ತಿಲ್ಲ, ಏನ್ ಮಾಡ್ಬೇಕು ನಾನು, ಪ್ರತಿಯೊಬ್ಬರ ಮನೆಯಾಗೂ ಸಮಸ್ಯೆ ಅದಾವ, ನಾ ಚಲೋ ಅದೇನಿ, ಗಂಡ ಚಲೋ ಇಲ್ಲ, ಏನ್ ಮಾಡ್ಬೇಕು. ಮತ್ತಿಬ್ರು ಗಂಡ ಐತಿ ಮಾತಾಡ್ತಾರಂತ, ನಾವಿಬ್ರು ಚಲೋ ಅದೀವಿ, ನಮ್ಮಂಗ ಮಕ್ಕಳು ಚಲೋ ಇಲ್ಲ, ಏನ್ ಮಾಡ್ಬೇಕು ನಾವು. ಇದು ಹಿಂಗ ಬರ್ಕೊಂತ ಹೋಗತ್ತೆ ಅಂತಿದ್ದು, ಒಂದು ಮುಗಿತ ಅನ್ನಂಗಿಲ್ಲ. ಅವ ಅಂತಾನಂತ, ನಾ ಬಹಳ ಚಲೋ ಅದೀನಿ, ನನ್ನ ತಕ್ಕಂಗ ಊರಿಲ್ಲ, ಏನ್ ಮಾಡ್ಲಿ ನಾನು. ನಾ ಬಹಳ ಚಲೋ ಅದೀನಿ, ನನ್ನ ತಕ್ಕಂಗ ಊರ ಇಲ್ಲ, ನನ್ನ ತಕ್ಕಂಗ ಪ್ರಪಂಚನೇ ಇಲ್ಲ, ಪ್ರಪಂಚ ಬಹಳ ಸುಮಾರು ಐತಿ, ಬಹಳ ಕೆಟ್ಟೈತೆ ಅಂತಾನಂತ. ಕೊನೆಗೆ 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 ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಏನಂತಾನಂತ, ಇಲ್ಲ ಪ್ರಪಂಚ ಚಲೋ ಐತಿ, ನಾನು ಸುಮಾರು ಅದೀನಿ ಅಂತಾನಂತ. ಜಗತ್ತು ಚಲೋನೇ ಐತ, ಜಗತ್ತು ಬಹಳ ಚಲೋ ಐತಿ, ನಾ ಕೆಟ್ಟಿನಿ ಅಂತಾನಂತ. ಕೊನೆಗೆ ಏನಂತಾನಂತ, ಕೊನೆಗೆ ಬಂದು ಜಗತ್ತು ಚಲೋ ಐತಿ, ನಾನು ಚಲೋ ಅದೀನಿ ಅಂತಾನಂತ. ಇದು 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 ಒಬ್ಬ ಮನುಷ್ಯನಲ್ಲಿ ಬದಲಾವಣೆ ಬರ್ತದೆ. ಅದಕ್ಕೆ ಸಿಮ್ಮಲಿಗೆಯ ಚೆನ್ನರಾಮನ ಭಕ್ತನಾದಂಥ ಚಂದಿಮರಸ್ ಹೇಳ್ತಾನೆ, ನೀನಾಗೆಂದಡೆ ಸಕಲ ಪ್ರಪಂಚವಾಯಿತು, ನೀ ಬೇಡೆಂದಡೆ ನಿಲ್ಲುವುದು. ಆದ್ರೆ ಈ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸುಖ ಕೊಟ್ಟಿದ್ದೆ, ದುಃಖ ಯಾಕಿಟ್ಟಿ ಅಂತ ಕೇಳ್ತಾನ. ರೂಪವನ್ನು ಕೊಟ್ಟಿದ್ದಿ, ಕುರೂಪ ಯಾಕಿಟ್ಟಿ, ಸ್ವರೂಪದೊಳಗನ ಓದ್ ಬಿಡ್ಬೇಕಾಗಿತ್ತು, ಕುರೂಪ ಯಾಕಿಟ್ಟಿ, ಚಂದ ಇದ್ದದ ಚಂದ ಒಯ್ಬೇಕಾಗಿತ್ತು, ಮತ್ತದನ್ನ ಹಲ್ಲು ಕೆಡಿವಿ, ಗಲ್ಲದ ಚೆಕ್ ಬೆಳೆಸುವಂಗ ಮಾಡಿ, ಸೊಂಟ ಬಾಗುವಂಗ ಮಾಡಿ, ಊರುವಂಗ ಮಾಡಿ, ಮತ್ತೊಬ್ಬರು ಹೊರೆಯಾಗ ಯಾಕೆ ಓದಿ ಕಳಿಸಿದ್ದಿ. ಸುಮ್ಮನ ರೂಪವನ್ನು ಕೊಟ್ಟಿದ್ದಿ, ಸ್ವರೂಪದಾಗ ಕಣ್ಣಾಗ ಕಣ್ಣಿಟ್ಟು ನೋಡಿದ್ದಿ, ಸುಮ್ಮನೆ ಓದ್ಬಿಟ್ಟಿದ್ರೆ ಚಲೋ ಇತ್ತು, ಕುರೂಪ ಯಾಕೆ ಮಾಡಿರಿ. ನಾಲಿಗೆ ಒಳಗೆ ರುಚಿ ಇಟ್ಟಿದ್ದಿ, ಆ ರುಚಿನ ಆನಂದವಾಗಿ ರುಚಿಸಿ ಬಿಟ್ಟಿದ್ರೆ ಮುಗಿದೋಕ್ಕಿತ್ತು, ಮತ್ತೆ ಯಾಕೆ ಅದಕ್ಕೆ ದುಃಖ ಇಟ್ಟಿ. ಕೇಳುವಂತ ಶಬ್ದ ಕಿವಿ ಒಳಗೆ ಕೊಟ್ಟಿದ್ದಿ, ಕೇಳ್ಕೊಂತಾನು ಹೋಗಿಬಿಟ್ಟಿದ್ರೆ ಖುಷಿ ಇತ್ತು, ಮತ್ತೆ ಯಾಕೆ ಅದಕ್ಕೆ ಕುಹಕತೆಯನ್ನು ಕೊಟ್ಟಿ. ಚರ್ಮದೊಳಗೆ ಸ್ಪರ್ಶವನ್ನ ಇಟ್ಟಿದ್ದಿ, ಬಹಳ ಚಂದ ಇಟ್ಟಿದ್ದಿ, ಮತ್ತೆ ಯಾಕೆ ಅದನ್ನ ಕೆಡಿಸಿಟ್ಟಿ, ಇದನ್ನ ಯಾಕೆ ಮಾಡಿದಿ ನೀನು ಅಂತ ತಿಳ್ಕೊಂಡು ಆತ ಪ್ರಶ್ನೆಯನ್ನು ಕೇಳ್ಕೊಂತ ಕೊನೆಗೆ ಅದಕ್ಕೆ ಉತ್ತರ ಏನು ಕೊಡ್ತಾನಂದ್ರವ, ಎಷ್ಟು ಚಲೋ ಮಾತು ಹೇಳ್ತಾನಂದ್ರವ, ನೀ ಮಾಡಿದ್ರಲ್ಲಿ ದೋಷಿಲ್ಲ, ನೀನು ಲಿಂಗಮುಖವಾಗಿ ಬಾ ಅಂತ ಹೇಳಿ ಕಳಿಸಿದಿ, ನಾನು ಲಿಂಗಮುಖವನ್ನ ಮರುತನ ಅಂಗಮುಖದಲ್ಲಿ ಭೋಗಿಸಿದೆ, ಅದಕ್ಕೆ ನನಗೆ ಈ ಪ್ರಪಂಚ ತೊಡರ್ಕೊಂತು ಅಂತ ಹೇಳ್ತಾನವ. ಎಂತ ಅದ್ಭುತವಾದ ಮಾತು ನೋಡಿ. ನೀನು ಲಿಂಗಮುಖವಾಗಿ ಬಾ ಅಂತ ಹೇಳಿ ಕಳಿಸಿದ್ದಿ, ಕಣ್ಣಿಗೆ ನೋಡು ರೂಪವನ್ನ, ಅಲ್ಲಿ ಲಿಂಗವೇ ಇದೆ ಅಂತ ಹೇಳಿದ್ದಿ, ಕಿವಿಯಿಂದ ಕೇಳೋ ಶಬ್ದವನ್ನ, ಅಲ್ಲಿ ಪ್ರತಿಯೊಂದನು ಓಂಕಾರ ನಾದನ ಐತೆ ಅಂತ ಹೇಳಿದ್ದಿ, ಮುಟ್ಟು ಸ್ಪರ್ಶವನ್ನ, ಎಲ್ಲವೂ ಈ ಪ್ರಪಂಚದಲ್ಲಿ ಶಿವಮಯವಾದದ್ದೈತೆ ಅಂತ ಹೇಳಿದ್ದಿ, ತಗೋ ವಾಸನೆಯನ್ನ, ಅಲ್ಲಿ ಎಲ್ಲವೂ ಗ್ರಹಣವಾದದ್ದು ಆನಂದಮಯವಾದದ್ದು ಐತೆ ಅಂತ ಹೇಳಿದ್ದಿ, ರುಚಿಸು ನೀನು, ಅಲ್ಲಿ ಎಲ್ಲವೂ ಗುರುಲಿಂಗ ಜಂಗಮರ ಪ್ರಸಾದ ಐತೆ ಅಂತ ಹೇಳಿದ್ದಿ. ಆದ್ರೆ ನಾ ಹಂಗ ಮಾಡಲಿಲ್ಲ, ನಾನು ಇವುಗಳು ಹೇಳಿದಂಗ ಕೇಳಿ 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 ಬಯಸಿ ಹಾದೆ, ಅದಕ್ಕೆ ನನಗೆ ಈ ಪ್ರಪಂಚ ತೊಡರ್ಕೊಂತು, ಅದಕ್ಕೆ ನನಗೆ ಭವ ಬಂತು, ಅದಕ್ಕೆ ನನಗೆ ಬಂಧನ ಬಂತು. ಅದಕ್ಕೆ ಸಿಮ್ಮಲಿಗೆ ಚೆನ್ನರಾಮ, ಇದನ್ನ ನೀ ಮಾಡಿಲ್ಲ ನೋಡಿ, ಎಷ್ಟು ಚಂದ ಹೇಳ್ತಾನ, ಇದನ್ನ ನೀ ಮಾಡಿಲ್ಲ, ಇದನ್ನ ನಾ ಮಾಡ್ಕೊಂಡೆ ಅಂತ ಹೇಳ್ತಾನ ನೋಡ್ರಿ. ಕೊನೆಗೆ ಇದನ್ನ ನಾ ಮಾಡ್ಕೊಂಡೆ,
ಅದಕ್ಕೆ ನಾ ಮಾಡ್ಕೊಂಡೀನಿ, ನಾ ಬಿದ್ದೀನಿ, ನನ್ನನ್ನು ಇದರಿಂದ ಪಾರ ಮಾಡ್ಕೊಂಡು ಹೋಗಕ್ಕೆ ನೀನೇ ಬರಬೇಕು ಹೊರತು ಇನ್ನಾರನ್ನು ನಾ ಕಾಣೆ. ಅದ್ಭುತವಾದ ಮಾತು, ಇನ್ನಾರನ್ನು ನಾನು ಕಾಣೆ. ನೋಡ್ರಿ, ವಚನಕಾರರು ಮೊದಲು ಏನ್ ಹೇಳ್ತಾರೆ, ಅದಕ್ಕೆ ಈ ಪ್ರಪಂಚದಲ್ಲಿ ಸಮಸ್ಯೆಗಳು, ದುಃಖಗಳು, ಚಿಂತೆಗಳು, ರೋಗಗಳು, ಬಡತನ, ಹಸಿವು ಇವೆಲ್ಲ ಯಾಕದಾವ ಅಂದ್ರೆ ಯಾವಾಗಲೂ ಅದಾವಂತ. ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರ್ತೈತ್ರಿ, ಯಾವಾಗಲೂ ಅದಾವ. ಭಾಳ ಅಂದ್ರೆ ಹಿಂದಿನ ಕಾಲದೊಳಗೆ ಸಮಸ್ಯೆಗಳು ಭಾಳ ಇದ್ದಿಲ್ಲ ಅಂತ ಅನ್ಬೋದು. ಹಿಂದಿನ ಕಾಲದಲ್ಲಿ ಮೊಬೈಲ್ಗಳು ಇದ್ದಿದ್ದಿಲ್ಲ, ಹೌದಾ? ಮೊಬೈಲ್ಗಳು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಆಗಿನ ಕಾಲ ಎಷ್ಟು ಸುಖವಾಗಿತ್ತಂದ್ರೆ ಮೊಬೈಲ್ ಇಲ್ಲದವ್ರ ಕಾಲ ಕೇಳ್ರಿ ನೀವು, ಎಷ್ಟು ಚಂದ ಇತ್ತ ಬದುಕಂತಂದ್ರೆ ಈ ಮೊಬೈಲ್ ಬಂತಲ್ಲ ಇದ್ರ ಕೂಡ 1000 ಸಮಸ್ಯೆನ ತಗೊಂಡು ಬಂತದ. ನೀವು ಅನ್ಬೋದು, ನೋಡ ಅಲ್ಲಿ ಮಠ ಹೋಗಿ ಬೆಟ್ಟಿಯಾಗಿ ಹೇಳಿ ಮಾಡಿ ಬರೋ ಕೆಲಸ ಫೋನ್ಯಾಗ ಕುಂತ ಹೇಳಿಬಿಟ್ಟೆ ಅಂತೇಳಿ, ಇಲ್ಲೇ ಫೋನ್ಯಾಗ ಕುಂತ ಕೆಲಸನ ಮುಗಿಸ್ಬಿಟ್ಟೆ ಅಂತ ಹೇಳ್ತೀರಿ. ನೀನು ಅಲ್ಲಿ ಹೋಗಿ ಶ್ರಮಪಟ್ಟು ಹೇಳಿ ಬರಬೇಕಾದ ಕೆಲಸ ಇಲ್ಲಿ ಫೋನ್ಯಾಗ ಕುಂತು ಮುಗಿಸ್ಬಿಟ್ಟೆ ಅಂತ ಹೇಳ್ತೀರಿ. ಆದ್ರೆ ಅಲ್ಲಿ ಸಮಯ ಏನೋ ಉಳಿತು ಕರೆ, ಆದ್ರೆ ಮೊಬೈಲ್ ಮಾಡಿದ ಅನಾಹುತಗಳನ್ನ ಒಂದೊಂದು ಪ್ರಶ್ನೆ ಮಾಡಕತ್ರ ನೀ ಕಳ್ಕೊಂಡದ್ದ ಬಾಳ, ಬಾಳ. ಈ ವಾಹನಗಳು ಬಂದು ಅಂತ ತಿಳ್ಕೊಂಡು ನಾವು ಬಹಳ ಸುಖಿ ಪಟ್ಟಿವಿ. ಈ ವಾಹನಗಳು ಏನೋ ನಮ್ಮನ್ನು ಹತ್ತಿಸಿಕೊಂಡು ಸುಖ ಪಡ್ತಾವ ಕರೆ, ಆದ್ರೆ ಈ ವಾಹನಗಳು ಬಂದ ಮೇಲೆ ನಮಗಾದ ದುಃಖನ ಬಾಳ. ಅದು ಏನು ದುಃಖ ಆಗೈತೆ ಅನ್ನುವಂಥದ್ದನ್ನ ನಂತರದಲ್ಲಿ ವಿಚಾರ ಮಾಡು. ನೋಡ್ರಿ, ಇವತ್ತು ನಮ್ಮ ಮನೆಯೊಳಗೆ ಮನರಂಜನೆ ಕೊಡುವಂತ ಟಿವಿ ಬಂದೈತೆ ಅಂತ ಕಣ್ಣಿಗೆ ಸುಖ ಬಾಳಕತಿ, ಆದ್ರೆ ಅದು ಬಂದ ಮೇಲೆ ಆದ ಅನಾಹುತನ ಬಾಳ. ಅದಕ್ಕೆ ಪ್ರಪಂಚ ಹೆಂಗೆಂಗ ವಿಕಾಸಕ್ಕೊಂತ ಹೋಗತಿ, ಹಂಗಂಗ ಸವಲತ್ತುಗಳು ಹೆಚ್ಚಕ್ಕೊಂತ ಹೋಗ್ತಾವಲ್ಲ, ಆ ಸವಲತ್ತುಗಳ ಕೂಡ ಹಿಂದೆ ಸಮಸ್ಯೆಗಳು ಇರ್ತಾವ ಅನ್ನುವಂತ ಮಾತನ್ನ ದಾರ್ಶನಿಕರು ಹೇಳ್ತಾರೆ. ಸಮಸ್ಯೆಗಳು ಅದ್ರ ಹಿಂದೆ ಇರತ್ತಾವ ಅಂತ ನೋಡ್ರಿ. ಫ್ಯಾಕ್ಟ್ರಿ ತೆಗೆದ್ರಿ ಮತ್ತು ಹೊಗೆ ಬರೋದ, ಅದು ಫ್ಯಾಕ್ಟ್ರಿ ತೆಗೆದ್ರಿ ಅಂದ್ರೆ ಹೊಗೆ ಬರೋದ. ಅದಕ್ಕೆ ಇಲ್ಲಿ ಸಮಸ್ಯೆಗಳು ಇರುವ ಕೊನೆ ತನಕ ಸಮಸ್ಯೆಗಳು ಇರ್ತಾವ. ಆ ಸಮಸ್ಯೆಗಳ ಕಡೆ ನೀ ಗಮನ ಕೊಡಬೇಡ. ಯಾಕವ ಅದಾವ ಸಮಸ್ಯೆಗಳಂತಂದ್ರ ನಿನ್ನನ್ನು ಗಟ್ಟಿ ಮಾಡಕ್ಕದಾವಂತ, ನಿನ್ನನ್ನು ಈ ಪ್ರಪಂಚದೊಳಗೆ ಎದುರಿಸಾಕದಾವಂತ. ಅಂದ್ರೇನು, ನಿನಗೆ ಬರ್ತಕ್ಕಂಥ ತೊಡರಗಳನ್ನ ಎದುರಿಸಿ ನೀನು ಸಾಧನೆ ಮಾಡಲಿಕ್ಕೆ ಬಂದಿದ್ದೀಯಾ, ನೀನು ಸಾಧಿಸಲಿಕ್ಕೆ ಬಂದಿದ್ದೀಯಾ. ಏನು ಸಾಧಿಸಾಕ್ ಬಂದಿದ್ದಿ ಅದನ್ನ ಅವ್ರು ಹೇಳ್ತಾರೆ ಮುಂದೆ. ನೀನು ಸಾಧಿಸಾಕ್ ಬಂದಿದ್ದಿ, ಏನು ಸಾಧಿಸಾಕ್ ಬಂದಿದ್ದಿ, ಯಾವುದಕ್ಕಾಗಿ ನೀ ಬಂದಿದ್ದಿ, ಎದರ ಸಲುವಾಗಿ ನೀ ಬಂದಿದ್ದಿ, ಯಾವ ಉದ್ದೇಶ ಇಟ್ಟುಕೊಂಡು ನೀ ಬಂದಿದ್ದಿ, ಇದನ್ನ ಮೊದಲು ನೀನು ತಿಳ್ಕೊ ಅಂತ ಹೇಳ್ತಾರ. ಯಾವ ಉದ್ದೇಶಕ್ಕಾಗಿ ನೀ ಬಂದಿ, ಎದರ ಸಲುವಾಗಿ ನೀ ಬಂದಿ, ಯಾವ ಉದ್ದೇಶ ಸಲುವಾಗಿ ನೀ ಇಲ್ಲಿಗೆ ಬರಬೇಕಾಯ್ತು, ಕಾರಣ ಏನು. ನಾನೊಂದು ಉದ್ದೇಶ ಇಟ್ಟುಕೊಂಡು ಕರೆಸ್ಯಾರ, 20 ದಿನ ಪ್ರವಚನ ಮಾಡ್ರಿ, ನಿಮ್ಮ ಮಾತುಗಳಿಂದ ಏನಾದರೂ ನಮಗೊಂದಿಷ್ಟು ಮನಸ್ಸಿಗೆ, ನಮ್ಮ ಬುದ್ಧಿಗೆ, ನಮ್ಮ ತಿಳುವಳಿಕೆಗೆ ಏನಾದರೂ ಒಂದಿಷ್ಟು ಬದಲಾವಣೆ ಬರ್ತೈತೆ ಅನ್ನೋಂಥ ವಿಚಾರ ಇಟ್ಕೊಂಡು ಕರೆಸ್ಯಾರ. ಹಂಗಂದ ಮಾತ್ರಕ್ಕೆ ಕುಂತು ಕೇಳೋರಂತ ತಿಳುವಳಿಕೆನೇ ಇಲ್ಲ ಅಂತಲ್ಲ, ಅವ್ರು ಶಾಣ್ಯಾರ ಅಲ್ಲ ಅಂತಲ್ಲ, ದಡ್ರ ಅದಾರ ಅಂತಲ್ಲ, ಅದಾರ ಅವರು, ಅವ್ರವ್ರ ಮಟ್ಟದಲ್ಲಿ ಅವ್ರು ಅದಾರ. ಆದ್ರೆ ಆ ಶಾಣೆತನಕ ಇನ್ನೊಂದಿಷ್ಟು ಬಲ್ಲಂತವ್ರನ್ನ ಕರೆಸಿ ಕೇಳಿದ್ರೆ ಆ ಶಾಣೆತನಕ ಇನ್ನೊಂದಿಷ್ಟು ಮೆರಗು ಬರುತ್ತದೆ. ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕರೆಸ್ಯಾರ. ಕೆಲವೊಂದಿಷ್ಟು ತಿಳಿಯಲಾರದ ಗಹನವಾದ ವಿಷಯಗಳನ್ನು ಚರ್ಚೆ ಮಾಡ್ರಿ ಅಂತ ಕಳಿಸ್ಯಾರ. ಒಂದಿಷ್ಟು ತಿಳುವಳಿಕೆಯ ಮಾತುಗಳನ್ನ, ವಚನಕಾರರು ಹೇಳಿರ್ತಕ್ಕಂಥ ಅನುಭವದ ಮಾತುಗಳನ್ನ ನಿಮ್ಮ ಬುದ್ಧಿ ಮಟ್ಟದಲ್ಲಿ ಯಾವ ರೀತಿ ನೀವು ತಿಳ್ಕೊಂಡ್ರಿ ಅದನ್ನ ನಮಗೆ ಎಡೆ ಮಾಡ್ರಿ ಅಂತ ಅವ್ರು ಕಳಿಸ್ಯಾರ. ಹಂಗ ಪ್ರತಿಯೊಬ್ಬರು ಒಂದು ಕಾರಣವನ್ನು ಇಟ್ಟುಕೊಂಡು ಇಲ್ಲಿ ಬಂದಾರ ಅಂತ ತಿಳ್ಕೊಂಡು ವಚನಕಾರ ಹೇಳ್ತಾರೆ. ಕಾರಣ ಇಲ್ದ ನಾವು ಯಾರು ಬಂದಿಲ್ಲ ಅಂತ ನೋಡಿ, ಕಾರಣ ಇಟ್ಟುಕೊಂಡು ನಾವು ಬಂದಿವಿ, ಪ್ರತಿಯೊಂದು ಕಾರಣ ಇಟ್ಕೊಂಡು ಬಂದಿವಂತ. ಆದ್ರೆ ಬಹುತೇಕರು ಕಾರಣವನ್ನ ಇಟ್ಕೊಂಡು ಬರ್ತಾರಂತ, ಆದ್ರೆ ಕಾರ್ಯ ಮಾಡ್ಲಾರ್ದಂಗೆ ಹೋಗಿಬಿಡ್ತಾರಂತ. ಅದಕ್ಕೆ ಅವ್ರು ಚಿಂತೆ ಮಾಡ್ತಾರೆ. ಕಾರ್ಯನ ಮಾಡೋದಿಲ್ಲ ಅಂತವ್ರು, ಅಂದ್ರೆ ಕ್ರಿಯಾನ ಮಾಡೋದಿಲ್ಲ, ಆಚರಣೆ ಒಳಗೆ ತರೋದಿಲ್ಲ, ಅನುಷ್ಠಾನಕ್ಕೆ ತರೋದಿಲ್ಲ. ಅದನ್ನು ತಮ್ಮ ಬದುಕಿನೊಳಗೆ ತರಲಾರದಕ್ಕೆ ಏನಾಗಿ ಬಿಡ್ತಾವಂದ್ರೆ ಬರೀ ಕಾರಣವನ್ನ ಇವು ಹುಡುಕೊಂಡು ಬಂದ್ರು, ಕಾರ್ಯವನ್ನ ಮಾಡಲಾರದವ್ರು ಹೋಗಿಬಿಟ್ರು. ಅದಕ್ಕೆ ಒಬ್ಬ ವಚನಕಾರ ಹೇಳ್ತಾನೆ, ಬಹಳ ಅದ್ಭುತವಾದ ಮಾತು ಹೇಳ್ತಾನೆ, ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಯ್ಯ. ಬರೀ ಏನಾರ ಕೇಳ್ರಿ, ಕಡಿಮೆ ಮಾಡಿ ನನ್ನ ಇಷ್ಟು ಮಾಡೀನಿ, ಇಷ್ಟು ದುಡ್ದೀನಿ, ಇಷ್ಟು ಗಳಿಸೀನಿ, ಯಾರು ಮಾಡಂದಿದ್ರು ಅದನ್ನ ನಿನ್ನ ಸಲುವಾಗಿ ಮಾಡ್ಕೊಂಡಿದ್ದಿ. ನಾನು ಕಟ್ಟೀನಿ ಊರಂತಸಿನ ಮನೆ, ಯಾರ ಸಲುವಾಗಿ ಕಟ್ಟಿದಿ? ನಿಂದು ಮೂಲೆಯಾಗ ಒಂದು ಬೆಡ್ ಹೋಗದ್ರೆ ಬೆಡ್ನ್ಯಾಗ ಅರ್ಧ ಬೆಡ್ ನಿಂದು ಮಕ್ಕೊಂಡ್ರೆ ಮುಗಿದೋತ್, ನಿಂದು ಕಟ್ ಅಂತ ಯಾರು ಹೇಳಿದ್ರಿ? ಮೂರಂತಸಿಂದ ಕಟ್ಟಿದಿ, ನಿನ್ನ ಹಿತಕ್ಕಾಗಿ ಕಟ್ಟಿದಿ, ನಿನ್ನ ಸ್ಟೇಟಸ್ಗಾಗಿ ಕಟ್ಟಿದಿ, ನಿನ್ನ ಆನಂದಕ್ಕಾಗಿ ಕಟ್ಟಿದಿ, ನಿನ್ನ ವ್ಯವಸ್ಥೆಗಾಗಿ ಕಟ್ಟಿದಿ. ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲವಯ್ಯ. ನೋಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲವಯ್ಯ. ನೋಡಿದಿ, ಯಾರ ಸಲುವಾಗಿ ನೋಡಿದಿ? ಹೇಳ್ತಾರ, ಇಲ್ರಿ ಹೆಂಡತಿ ಮಕ್ಕಳು ನಾನಾ ನೋಡ್ಬೇಕು, ಮತ್ತೆ ನೀ ನೋಡ್ಲಾರ್ದೆ ಬೇರೆದಾರ ನೋಡಕ್ ಬರ್ತೈತೆ? ಹೆಂಡತಿ ಮಕ್ಕಳು ನಾ ನೋಡ್ಬೇಕು, ನೀನ ನೋಡ್ಬೇಕು. ಅದನ್ನ ನೀ ನೋಡಿದ್ ಬಿಟ್ಟು ಬೇರೆದಾರ ನೋಡಕತ್ರ ಅನಾಹುತಗಳಕ್ಕ ಅಂತ ಹೇಳ್ತಾರ ವಚನಕಾರರು. ನೀ ನೋಡ್ಬೇಕಾಗಿತ್ತು, ಅದನ್ನ ನಿನ್ನ ಕರ್ತವ್ಯ ಐತದು. ಇಲ್ರಿ ಮನೆಯೊಳಗೆ ನಾನಾ ಮಾಡ್ಬೇಕು, ಅಡಿಗೆ ಪಡಿಗೆ ಎಲ್ಲ ನಾನಾ ನೋಡ್ಕೋಬೇಕು, ಮತ್ತೆ ಹೆಣ್ಮಗಳಾಗಿ ನೀ ಮಾಡ್ಬೇಕಾದ ಕೆಲಸ ಐತದು, ನಿನ್ನ ಕರ್ತವ್ಯ ಐತೆ. ಅದನ್ನು ಬೇರೆದಾರ ಮತ್ತೊಬ್ರು ಮಾಡಕ್ ಬರೋದಿಲ್ಲ, ಅದನ್ನ ನಿನ್ನ ಕರ್ತವ್ಯ ಐತೆ, ನಿನ್ನ ಸಲುವಾಗಿ ನೀ ಮಾಡ್ಕೋಬೇಕು. ನಿನ್ನ ಮನೆ ನೀ ಹೆಸರು ಮಾಡ್ಕೋಬೇಕು,
ನಿನ್ನ ಹೊಲ ನೀ ಹಸನು ಮಾಡ್ಕೋಬೇಕು, ನಿನ್ನ ಬದುಕು ನೀ ಹಸನು ಮಾಡ್ಕೋಬೇಕು, ನಿನ್ನ ನೌಕರಿ ನೀ ಹಸನು ಮಾಡ್ಕೋಬೇಕು, ನಿನ್ನ ಮೈ ನೀ ಹಸನು ಮಾಡ್ಕೋಬೇಕು, ನಿನ್ನ ತಲೆ ನೀ ಹಸನು ಮಾಡ್ಕೋಬೇಕು, ನಿನಗೆ ಬಂದಿರತಕ್ಕಂಥ ಸಮಸ್ಯೆಗಳನ್ನು ನೀನೇ ಹಸನು ಮಾಡ್ಕೋಬೇಕು. ವಚನಕಾರ ಹೇಳ್ತಾರೆ, ಎನ್ನ ಕಾಲೊಳಗೆ ನೆಟ್ಟ ಮುಳ್ಳನ್ನು ನಾನೇ ತೆಗೆಯಬೇಕಯ್ಯ, ಎನ್ನ ಕಣ್ಣೊಳಗೆ ನೆಟ್ಟ ಕಸವನ್ನು ನಾನೇ ಕೀಳಬೇಕಯ್ಯ, ಎನ್ನ ಕೈ ಒಳಗೆ ಕಟ್ಟಿದ ಕಸವ ನಾನೇ ಕೀಳಬೇಕಯ್ಯ. ಏನದು ಕಸ? ಕಾಲಾಗ ನಟತಿ ಅಂತ ಏನು ನಟತಿ, ಕಣ್ಣಾಗ ನಟತಿ ಅಂತ ಏನು ನಟತಿ, ಕೈಯಾಗ ನಟತಿ ಅಂತ ಏನು ನಟತಿ ನೋಡ್ರಿ. ಇದನ್ನೆಲ್ಲವನ್ನು ನನ್ನೊಳಗೆ ನಟ್ಟಾವ ಅಂದ್ರೆ ನಾನ ತಗೋಬೇಕು ಇವನು ಅಂತ ಹೇಳ್ತಾರ, ಮತ್ತೊಬ್ರು ತಗೊಳಕ್ ಬರುದಿಲ್ಲ. ಬಾಳ ಅಂದ್ರೆ ತೆಗಿ ಅಂತ ಹೇಳಬಹುದು, ಮಾರ್ಗದರ್ಶನ ಮಾಡಬಹುದು, ಆದ್ರೆ ನೀ ಮಾಡಲಾರದ ಪ್ರಯತ್ನ ಮಾಡಲಾರದ ಏನು ಆಗುವುದಿಲ್ಲ. ಅದಕ್ಕೆ ಈ ಪ್ರಪಂಚದಲ್ಲಿ ಯಾಕೆ ಸಮಸ್ಯೆಗಳನ್ನು ಪರಮಾತ್ಮ ಕೊಟ್ಟಾನಂದ್ರ ಅವುಗಳನ್ನು ಎದುರಿಸುವಂತ ಕೊಟ್ಟಾನ ಅಂತ ಹೇಳ್ತಾರಂತ ವಚನಕಾರ. ಅವುಗಳು ಬೇಕ ಹೇಳಿದ್ನಲ್ಲ, ರಾತ್ರಿ ಐತಂದ್ರೆ ಹಗಲಿನ ಕಿಮ್ಮತ್ತು ಗೊತ್ತಾಕತಿ, ರಾತ್ರಿ ಐತಂತ ಹಗಲಿನ ಕಿಮ್ಮತ್ತು ಗೊತ್ತಾಕತಿ, ನಾಲ್ಗಿಗೆ ಕಹಿ ಪಡೆದಾಗನ ಸಿಹಿ ಕಿಮ್ಮತ್ತು ಗೊತ್ತಾಕತಿ. ಬರೀ ಸುಖಾನ ಹೆಚ್ಚಾಗಲಿಬೇಕಾದ್ರೆ ನೋಡ್ರಿ, ಸುಖಕ್ಕೆ ಕಿಮ್ಮತ್ತ ಇರೋದಿಲ್ಲ. ಬರೀ ನಗುನ ಮಾಡ್ರಿ, ನೀವು ನಗುವಿಗೆ ಕಿಮ್ಮತ್ತ ಇರೋದಿಲ್ಲ. ಹೌದಪ್ಪ, ಇಂಥ ನಗುನ ನಾನು ನಕ್ಕಿದ್ದಿಲ್ಲ, ನನ್ನೊಳಗಿನ ನಗುನ ಬತ್ತಿ ಹೋಗಿಬಿಟ್ಟಿತ್ತು ಅಂತ ನೀವು ಅಂತೀರಿ. ನೋಡ್ರಿ, ಒಂದು 10 ನಗಬೇಕಂತ ನೋಡ್ರಿ. ಹಸುದು ಉಂಡ್ರಿ ನೀವು, ಊಟದ ಕಿಮ್ಮತ್ತ ಬೇರೆ ಹೋಗ್ಬಿಡ್ತದೆ. ಹಸಿಬೇಕಂತದು, ತನು ಹಸಿಬೇಕಂತದು, ಜೀವಕೋಶಗಳು ಹಸಿಬೇಕಂತ. ಹಸದು ಉಂಡ್ರಿ ನೀವು, ಆ ಊಟದ ಕಿಮ್ಮತ್ತ ಬೇರೆಯಾಗಿ ಹೋಗ್ಬಿಡ್ತದೆ ಅಂತ. ಹೊಟ್ಟೆ ತುಂಬಿದ ಉಂಡ್ರಿ ನೀವು, ಹ್ಯಾಂಗ ಉಂಡೆ ಅಂದ್ರೆ ಆ ಊಟದ ರುಚಿನ ತೃಪ್ತಿನ ಆಗಿರೋದಿಲ್ಲ. ಸುಮ್ಮನೆ ಉಣ್ಬೇಕಾಗಿತ್ತು ಉಂಡೆ, ಸಮಯ ಆಗಿತ್ತು ಉಂಡೆ, ಕರೆದ್ರು ಉಂಡೆ, ಆದ್ರೆ ಅದು ನಿಜವಾಗಿನೂ ಉಂಡಂಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಈ ಪ್ರಪಂಚದಲ್ಲಿ ಮುಳುಗುಂದದ ಬಾಲಿಲ್ಲ ಮಹಂತ ಶ್ರೀಗಳು ಬಹಳ ಒಂದು ಅದ್ಭುತ ಮಾತು ಬರೀತಾರೆ. ಯಾಕೆ ರೋಗಗಳು, ಯಾಕೆ ಬಡತನ, ಯಾಕೆ ಚಿಂತೆ, ಯಾಕೆ ಕಷ್ಟ, ಯಾಕೆ ದುಃಖಗಳದಾವಂತಂದ್ರೆ ಇದನ್ನೆಲ್ಲ ಯಾಕವ ಮಾಡ್ಯಾನ ಅಂತಂತಂದ್ರ ಇದನ್ನ ಮಾಡಿದ ಒಬ್ಬ ಅದಾನ ಅನ್ನುವಂತ ಎಚ್ಚರಿಕೆ ಬರಲಿ ಅಂತೇಳಿ ಅವ ಮಾಡ್ಯಾನ. ಇದನ್ನು ಮಾಡಿದ. ನಾನಾ ರೋಗ ಬಡತನ ಚಿಂತೆಗಳಿಲ್ಲದಿದ್ದರೆ, ಎಷ್ಟು ಚಂದ ಬರೀತಾರ ಅವ್ರ ಕೈವಲ್ಲದಲ್ಲಿ. ನಾನಾ ರೋಗ ಬಡತನ ಚಿಂತೆಗಳಿಲ್ಲದಿದ್ದರೆ ಈ ಲೋಕದ ಮಾನವರು ದಕ್ಷಿಣ. ನಾನಾ ರೋಗ ಬಡತನ ಚಿಂತೆ ದುಃಖ ಹಸಿವು ಇಲ್ಲದಿದ್ರ, ಅಕಸ್ಮಾತ್ ಇವೇನಾರ ಇರದಿದ್ರ ಪರಮಾತ್ಮನ ತಲೆ ಮ್ಯಾಗ ಹತ್ತಿ ಕುಡಿತಿದ್ರಂತ. ನೋಡ್ರಿ, ಇವನ್ ಯಾಕೆ ಇಟ್ಟಾನಂದ್ರೆ ಇವಕರು ಹೆದರ್ಯಾರ ದೂರ ಸರಿಲಿ ಅಂತ ಇಟ್ಟಾನಂತ ಅಕಸ್ಮಾತ್.